ಹಂತವಾಗಿ ಕೊನೆಯದಕ್ಕೆ ಜಾಸ್ತಿ ಬರ್ತತೆ. ಅಂದ್ರೆ ನಾನು ಇದನ್ನ ಹೇಳಿದಾಗ ನಮ್ಮ ಎಲ್ಲ ರಿಪೋರ್ಟ್ ಎಲ್ಲಪ್ಪ ನಾನು ಹೇಳಿದಾಗ ಸ್ವಲ್ಪ ಎಲ್ಲರಿಗೂ ಏನೋ ಇದೇನೋ ಸಿನಿಮಾ ತರ ತಪ್ಪು ತಿಳ್ಕೊಳ್ಳೋದು ಬೇಡ. ನೀವು ಹೇಳಿದಾಗ ನಮ್ದೇನು ಅಭ್ಯಂತರ ಇಲ್ಲ. ಲೋಕಸೇವಾ ಆಯೋಗ ಏನು ಈ ಶತಮಾನದಲ್ಲಿ ಏನೇನ್ ಮಾಡ್ಕೆ ಬಂದಿದೆ ಅನ್ನೋದು ನಾವು ನೋಡಿದೀವಿ. ಆದ್ರೆ ನೀವ್ ಹೇಳ್ತಾ ಇದ್ದಂತ ದಾಟಿ ಇತ್ತಲ್ಲ 50,000 ಏನೋ ಕರ್ನಾಟಕ ಸರ್ಕಾರವೇ ಹರಾಜಿಗಿಟ್ಟಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರೆ ಅದಕ್ಕೋಸ್ಕರ ಯಾವ್ದಾರ ಸ್ಪೆಸಿಫಿಕ್ ಹೇಳಿ ನೀವ್ ಹೇಳಿದ್ದ ದಾಟಿ ಅಧ್ಯಕ್ಷರೇ ನಾವೇನ್ ಬೇರೆ ಮಾತಾಡ್ತಾ ಇಲ್ಲ ತಡ್ರಿ. ಅದ್ ಯಾಕೆ ಹೇಳ್ತೀರಿ? ಏನು ಮಾತಾಡ್ತಾ ಇಲ್ಲ ನಾವು ಕ್ಲಾರಿಫೈ ಮಾಡ್ತಾ ಇದೀವಿ ತಡ್ರಿ. ಅವರು ತಪ್ಪು ತಿಳ್ಕೊಂಡಿದ್ದಾರೆ. ಲೋಕಸೇವಾ ಆಯೋಗದಲ್ಲಿ ಏನ್ ನಡೆಯುತ್ತೆ, ಏನೇನಾಗುತ್ತೆ, ಯಾವ ಭ್ರಷ್ಟಾಚಾರ ನಡೆಯುತ್ತೆ ಅಂತ ಇದನ್ನೆಲ್ಲ ಮಾಡಿದಾರೆ ಯಾರು? ನಾವು ತಾನೆ. ಈಗ ಲೋಕಸೇವಾ ಆಯೋಗ ರಚನೆ ಮಾಡಿರೋರು ಯಾರು? ರದ್ದು ಮಾಡಿ ಲೋಕಸೇವಾ ಆಯೋಗನ ರದ್ದು ಮಾಡಿ ಬೇರೆ ಮಾರ್ಗ ಕಂಡಿಡಿದೆ. ಯಾಕೆ ಇಟ್ಕೊಂಡು ಕೂತಿದ್ದೀರದ? ಮೊದಲಿಂದ ನಡೀತಾ ಇತ್ತು ಅಲ್ಲಿ, ಇವತ್ತೇ ಅಲ್ಲ ಮೊದಲಿಂದ ನಡೀತಾ ಇತ್ತದು. ಯಾವ ಸರ್ಕಾರ ಇಲ್ಲಿ ಯಾರು ಇಲ್ಲಿ ಮಾಡ್ತಾ ಇರ್ತಾರೆ. ರದ್ದು ಮಾಡಿ ಲೋಕಸೇವಾ ಆಯೋಗನ. ಇದರಲ್ಲಿ ಅದು ಬಿಟ್ಟು ನಿಮ್ಮ ಎಲ್ಲ ಕಲ್ಲಲ್ಲೂ ನಡೆದಿತ್ತೆ. ಮಾಡಿದೆ ತಪ್ಪು, ರೇಟ್ ಫಿಕ್ಸ್ ಮಾಡ್ಯಾರೆ ಅಂತ ಹೇಳಿದ್ರೆ ರೇಟ್ ಫಿಕ್ಸ್ ಮಾಡಿರೋದು ಸರ್ಕಾರ ಅಲ್ಲ, ಲೋಕಸೇವಾ ಆಯೋಗದವ್ರು ಮಾಡ್ಯಾರೆ. ಮಾಡಿದ್ರೆ ಅದು ಗೊತ್ತಾದ್ರೆ ತಗೊಂಡೆ ಬಲಿ ಹಾಕಿ ಶೆಟ್ರ ಇದಕ್ಕಾಕಿ ನೇಣಾಕಿ ದಡ ಅಂತ ಹೇಳಲ್ಲ ನಾವು. ಹೇಳಿದ್ದು ನಮ್ ಸರ್ಕಾರ ಮಾಡಿತ್ತು ಅನ್ನೋ ರೀತಿಯಲ್ಲಿ ಹೇಳಿದ್ರಿಂದ ನಿಮಗೆ ನಾನು ಆ ರೀತಿ ಹೇಳ್ಬೇಡಿ, ಸ್ಪೆಸಿಫಿಕ್ ಆಗಿ ಹೇಳಿ ಯಾರು ಮಾಡಿದಾರು ಅಂತ ಕೇಳಿದ್ದು ನಿಮ್ಮನ್ನ. ಶಿವಲಿಂಗೇಗೌಡ್ರೆ ಧನ್ಯವಾದಗಳು. ಮಾತಾಡಿ ಸನ್ಮಾನ್ಯ ಅಧ್ಯಕ್ಷರೇ, ಫೋರೆನ್ಸಿಕ್ ರಿಪೋರ್ಟ್ ಅಲ್ಲಿ ವಿಧಿವಿಜ್ಞಾನ ವಿಧಿವಿಜ್ಞಾನದಲ್ಲಿ ಅವರು ಮಾರ್ಕ್ ಮಾಡೋದು ಇರ್ತೈತಲ್ಲ. ಈಗ 11 ಪ್ರಶ್ನೆ ಅವರು ಒಬ್ಬ ಮಾರ್ಕ್ ಮಾಡಿರ್ತಾನೆ, ಅದನ್ನ ತಗೊಂಡೋಗಿ ಇನ್ನು ಉಳಿದದ್ದು ಇನ್ನೊಬ್ಬ ಮಾಡಬೇಕು. ಅವನೇನ್ ಮಾಡ್ತಾನೆ, ಪ್ರೆಷರ್ ಕೊಡ್ತಾನಲ್ಲ. ಈಗ ನಾನು ಒಂಥರ ರೌಂಡ್ ಹಾಕೋದು, ನಾನೊಂಥರ ಹಾಕ್ತೀನಿ ರೌಂಡ್, ಅದರಾಗೂ ಚೆಕ್ ಮಾಡಿ ಅವನು ಹಾಕೋನು. ಆ ಪ್ರೆಷರ್ ಕಡಿಮೆ ಇರ್ತೈತೆ, ಜಾಸ್ತಿ ಇರ್ತೈತೆ, ಕಡಿಮೆ, ಅದರಲ್ಲಿ ಅವರು ಕಂಡಿಡ್ದಿದ್ದಾರೆ. ಆಮೇಲೆ ಇನ್ ಕೆಲವರು ಏನ್ ಮಾಡ್ಬಿಟ್ಟಿದ್ದಾರೆ, ಇಲ್ಲೊಂದು ಪೆನ್ ಯೂಸ್ ಮಾಡಿದ್ದಾನೆ. ಯಾರು? ಕ್ಯಾಂಡಿಡೇಟ್ ಒಂದು ಪೆನ್ ಯೂಸ್ ಮಾಡಿದ್ದಾನೆ. ಅವನಲ್ಲಿ ಮಾಡೋ ಬಿರಿಯಲ್ಲಿ ಅವನೊಂಥರ ಪೆನ್ ಯೂಸ್ ಮಾಡಿದ್ದಾನೆ. ಇವೆಲ್ಲ ಸಿಕ್ಬಿಟ್ಟು ಅದ್ರ ಮೇಲೆನೆ, ಅಂದ್ರೆ ಡೂಪ್ಲಿಕೇಟ್ ಅಲ್ಲ ಇದು. ಫೋರೆನ್ಸಿಕ್ ರಿಪೋರ್ಟ್ ಬಂದಿರೋದು ವಿಧಿವಿಜ್ಞಾನ ಡೂಪ್ಲಿಕೇಟ್ ಅಲ್ಲ. ಅವರೆಲ್ಲ ಕ್ಲೀನ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಪ್ರತಿಯೊಂದನ್ನು ಮೆನ್ಷನ್ ಮಾಡಿ ಇದು ಮಾಡಿದ್ದಾರೆ. ಮಾಡಿ ಈ ತರ ಅಕ್ರಮ ಆಗಿದೆ. ಇನ್ನೊಂದು, ಅವಾಗೆ ಪ್ರಶ್ನೆ ಕೇಳಿದಾಗ ಹೇಳಿದ್ರು, ಏನ್ ಇದರಲ್ಲಿ ಲೋಕಸೇವಾ ಆಯೋಗದ ಪ್ರಶ್ನೆ ಏನ್ ಬರುತ್ತೆ, ಕಾಂಗ್ರೆಸ್ನವ್ರು ಸಿಕ್ಕಾಕೊಡ್ರಲ್ ಅಂತ ಕೇಳಿದ್ರು. ಇದರಲ್ಲಿ ವಿರೋಧ ಪಕ್ಷದ ನಾಯಕರೇ, ಲೋಕಸೇವಾ ಆಯೋಗನೇ ತಪ್ಪು ಮಾಡೋದು, ಸರ್ಕಾರ ಎಲ್ಲ ತಪ್ಪು ಮಾಡೋದು. ಹೇಳ್ತದಾರ ಉತ್ತರ ಕೊಡುವಾಗ ಈ ಸರ್ಕಾರದ ಈ ರಿಪೋರ್ಟ್ ಅಲ್ಲಿ, ಈ ರಿಪೋರ್ಟ್ ಏನು ಫೋರೆನ್ಸಿಕ್ ರಿಪೋರ್ಟ್ ಬಂದಿದೆ ವಿಧಿವಿಜ್ಞಾನ, ಅದರಲ್ಲಿ ಅವರ ರಿಪೋರ್ಟ್ ಕೊಡುವಾಗ ಹೇಳಿದ್ದಾರೆ, ಇದರಲ್ಲಿ ಲೋಕಸೇವಾ ಆಯೋಗದ ಅಧಿಕಾರಿಗಳ ನೌಕರರ ಸಹಾಯ ಇಲ್ಲದೆ ಇವೆಲ್ಲವೂ ನಡೆದಿಲ್ಲ, ಅವರ ಸಹಾಯದಿಂದನೇ ನಡೆದಿರೋದು ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಎಲ್ಲರಿಗೂ ಗೊತ್ತು. 800 ಪೇಜ್ ಕೇಳಿದ್ರ, ಅದಕ್ಕೆ ಹೇಳಿದೆ ರಿಪೋರ್ಟ್ ಕೊಟ್ಟಿದ್ದಾರೆ. ಇನ್ನೇನು ದಾಖಲೆ ಬೇಕು ನಿಮ್ಗೆ? ಅದಾದ್ಮೇಲೆ ಇಷ್ಟು ನೀವು ನಂಬಲಿಲ್ಲ, ಪೊಲೀಸವ್ರನ್ನೂ ನಂಬಿಲ್ಲ, ಫೋರೆನ್ಸಿಕ್ ನಾನು ಕೇಸ್ ಕೊಟ್ಟೆ. ನಾನು 2 ಸ್ಟೇಷನ್ ಅಲ್ಲಿ FIR ಆಗಿದೆ, ಕೊಟ್ಟೆ. ನಾನು ನಂಬಲಿಲ್ಲ. FIR ಯಾರು ಬೇಕಾದ್ರೂ ಮಾಡ್ಬೋದು ಅಂದ್ರು, ಬಿಟ್ಬಿಟ್ಟೆ ಅದನ್ನ. ಆಮೇಲೆ ಫೋರೆನ್ಸಿಕ್ ರಿಪೋರ್ಟ್ನ ನಿಮ್ಗೆ 800 ಪೇಜ್ ಕೊಟ್ಟಿದ್ದೀನಿ, ಅದನ್ನೂ ನಂಬಿಲ್ಲ ಅಂತ ಇಟ್ಕೊಳ್ಳಿ ನೀವು, ಅದನ್ನೂ ನಂಬಿಲ್ಲ. ಅದಾದ್ಮೇಲೆ ಆಯೋಗ ಯಾವುದು? ಕರ್ನಾಟಕ ಲೋಕಸೇವಾ ಆಯೋಗ, ಅವರು
ಒಂದು ಮೀಟಿಂಗ್ ಮಾಡ್ತಾರೆ. ಮಾಡಿದ್ರಲ್ಲ ಅವರು ಹಾ ಅವ್ರೇನ್ 5 ಮಂದಿ ಅವರೇ ತಪ್ಪು ಮಾಡಿರಲ್ವೇ ಆಯೋಗದವರೇ ತಪ್ಪು ಮಾಡಿ ಅವರೇ ಕಂಡು ಹಿಡಿತಾರೆ. 5 ಮಂದಿ ಅವರೇ ಸದಸ್ಯರುಗಳಲ್ವಾ ತಪ್ಪು ಮಾಡಿರೋದು, ಅವರಿಂದಲೇ ಅಧಿಕಾರಗಳಿಂದ ಆಗಿರೋದಲ್ವಾ. ಏನ್ ಮಾಡ್ತಾವ್ರೆ ಲೋಕಸೇವಾ ಆಯೋಗ ಸಿಕ್ಕಿಲ್ಲ ಮಿನಿಸ್ಟರ್ ಏನಪ್ಪ ನೀವು? ಅಧ್ಯಕ್ಷರು ಏನ್ ಮಾಡ್ತಾವ್ರೆ ಲೋಕಸೇವಾ ಆಯೋಗದವರು? ಆಗಿರ್ತಾರೆ ನಿಮ್ಮ ಸರ್ಕಾರ ನಡೆಯುವಾಗ ಇದ್ಕೊಳ್ ಕೂತಿದ್ರು ಆಕಾಶಕ್ಕೆ. ಈಗ ಅಡಿಯಾಳಾಗಿ ಇಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಕಡೆಗೆ ಬಂದರೆ ನೀವು ನಡೆಯುವಾಗ ಮ್ಯಾಕೋಳ್ ಕೂತಿದ್ರು ಅವರು. ಸುಮ್ಮನೆ ಎಷ್ಟು ಮಾತು ಎಲ್ಲ ನಡೆದಿದೆ. ಲೋಕಸೇವಾ ಆಯೋಗ ಸರಿ ಇಲ್ಲ ಅಂತ ಜನ ಮಾತಾಡ್ತಾರೆ, ಮಕ್ಕಳು ಮಾತಾಡ್ತಾರೆ. ರದ್ದು ಮಾಡಕ್ಕೆ ರೆಕಮೆಂಡ್ ಮಾಡಿ ಸುಮ್ಮನೆ ಯಾಕೆ ಮಾತಾಡ್ತೀರಾ? ಅಧ್ಯಕ್ಷರೇ, ಸರ್ ಹೇಳಿ. ಇದಾದ್ಮೇಲೆ ಅಂತಿಮವಾಗಿ ಲೋಕಸೇವಾ ಆಯೋಗದ ಇಷ್ಟು ಜನ ಸೇರಿ ಈ ಏನು ಫೋರೆನ್ಸಿಕ್ ವಿಧಿವಿಜ್ಞಾನದ್ದು ರಿಪೋರ್ಟ್ ಕೊಟ್ಟಿದ್ದಾರೆ, ಅದನ್ನ ನಿರ್ಣಯ ಮಾಡ್ತಾರೆ. ಸದರಿ ವಿಷಯ ಕುರಿತು ಆಯೋಗದ ಸಭೆಯಲ್ಲಿ ಕೂಲಂಕಷವಾಗಿ ಚರ್ಚಿಸಲಾಗಿ ಅಧ್ಯಕ್ಷರು ಮತ್ತು ಎಲ್ಲಾ ಸದಸ್ಯರು ಸರ್ವಾನುಮತದಿಂದ ಒಪ್ಪಿ ಈ ಕೆಳಕಂಡಂತೆ ನಿರ್ಣಯಿಸಲಾಯಿತು. ಆಯೋಗಕ್ಕೆ ಸಲ್ಲಿಸಿದ ತನಿಖಾ ಸಮಿತಿಯ ವರದಿಯನ್ನು ಸ್ವೀಕರಿಸಲು ನಿರ್ಣಯಿಸಲಾಯಿತು. ಶಿಫಾರಸ್ಸಿನಂತೆ ಈ ಕೆಳಕಂಡ ಮೊದಲ 5 ಅಂಶಗಳ ಕುರಿತು ಕ್ರಮ ಕೈಗೊಳ್ಳುವಂತೆ ತೀರ್ಮಾನ. ಅಂದ್ರೆ ಅವರನ್ನು ಕೂಡ ಒಪ್ಕೊಂಡಿದ್ದಾರೆ. ಅಂದ್ರೆ ಲೋಕಸೇವಾ ಆಯೋಗ ನಾನು ಪ್ರಾರಂಭದಲ್ಲಿ ಹೇಳಿ ಕಳ್ಳರ ಸಂತೆ ಅಂತ ಅದನ್ನ ಯಾಕೆ ಒಪ್ಕೊಂಡಿದಾರಲ್ಲ, ಇನ್ನೇನು ದಾಖಲೆ ಬೇಕು ನಿಮ್ಗೆ? ಇನ್ನೇನು ದಾಖಲೆ ಬೇಕು? ಇಷ್ಟು ದಾಖಲೆಗಳನ್ನ ನಾನು ಕೊಟ್ಟಿದ್ದೀನಿ. ರಿಪೋರ್ಟು ಇದೆ, 800 ಪೇಜ್ ರಿಪೋರ್ಟ್ ಇದೆ. ಇನ್ನ ಪ್ರಾರಂಭ ಮಾಡಿದ್ದೀನಿ, ಕೊನೆ ಇನ್ನ ಐತೆ. ಪ್ರಾರಂಭ ಈಗ ಇನ್ನೂ ಆಯ್ತಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಮುಖವಾಗಿ ನಾನು